ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ. ಚಿಕ್ಕವರಿಂದ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ಹಾಲ್ ಐಸ್ ಕ್ರೀಮ್. ಇದನ್ನು ಸೇಮಿಯಾ ಐಸ್ ಕ್ರೀಮ್ ಅಂತಲೂ ಕರೀತಾರೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರೋವಾಗ ರೋಡ್ ಸೈಡ್ ತೊಗೊಂಡು ತಿಂತಾಯಿದ್ರಿ. ಇವಾಗಂತೂ ಯಾವುದೇ ರೀತಿ ಐಸ್ ಕ್ರೀಮ್ಗಳು ಸಿಗೋದಿಲ್ಲ. ಅದೇ ಇದೇ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಇದು ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ತಗೊಳ್ಳಿ. ಇಲ್ಲಿ ನಾನು ಒಂದು 1/4 ಕಪ್ ಆಗೋಷ್ಟು ಸೇಮಿಯಾನ ನಾನು ಅಂದರೆ MTRದೇ ತಗೊಂಡಿರೋದು. ಅದನ್ನು ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಆ ನೀರನ್ನ ಸೋಸಿಬಿಟ್ಟು ತಣ್ಣೀರು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿದು ತೆಗೆದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು ಮತ್ತು ಐಸ್ ಕ್ರೀಮ್ ಮಾಡೋದಕ್ಕೆ ಇಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಪೇಪರು, ಟೀ ಕುಡಿಯುವಂಥ ಟೀ ಕಪ್ಗಳು ಮತ್ತು ಐಸ್ ಸ್ಟಿಕ್ ಬೇಕಾಗುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲಲ್ಲಿ ಏನಿಲ್ಲ ಅಂದ್ರೂ ಒಂದು 5 ಐಸ್ ಕ್ರೀಮ್ ಆಗುತ್ತೆ. ಇದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಸಕ್ಕರೆ. ನಿಮ್ಗೆ ಇನ್ನೂ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ, ಸ್ವೀಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯೋಷ್ಟರಲ್ಲಿ ನಾನು ಒಂದು ಬಟ್ಲಿಗೆ ಕಾರ್ನ್ಫ್ಲೋರ್ ಹಾಕಿಟ್ಕೊಂಡಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ಅದು ಮಿಕ್ಸ್ ಮಾಡಿದ್ದೀನಿ. ಇವಾಗ ಸೇಮಿಯಾ ಕೂಡ ರೆಡಿಯಾಗಿದೆ. ಸೇಮಿಯಾ ಬಂದು ನಾವು ರೆಗ್ಯುಲರಾಗಿ ಟಿಫನ್ಗೆ ಯೂಸ್ ಮಾಡ್ತಿರಲ್ವ ಅಂಥ ಶಾವಿಗೆನೇ ಅದು. ಅದನ್ನು ಫ್ರೈ ಮಾಡಬೇಕಂತ ಏನಿಲ್ಲ, ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೊಳ್ಳಿ. ಇವಾಗ ಹಾಲು ಕೂಡ ಚೆನ್ನಾಗಿ ಕಾದಿದೆ. ಹಾಲು ಚೆನ್ನಾಗಿ ಕುದಿ ಬಂದಿದ ಮೇಲೆ ಆ ಕಾರ್ನ್ಫ್ಲೋರ್ ಮಿಕ್ಸರನ್ನು ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗನೆ ತಿಕ್ಕಾಗುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗಟ್ಟಿ ಆಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಶಾವಿಗೆ ನಾನು ಬೇಯಿಸಿದ್ನಲ್ವ ಅದನ್ನು ನಾನು ನೀರನ್ನೆಲ್ಲ ಸೋಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದೊಂದು ಥಿಕ್ನೆಸ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಏನೂ ಇಲ್ಲ, ನೀವು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಸೇಮಿಯಾನ ನೀರು ಹಾಕಿ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡು ಬೆಂದಿದ ತಕ್ಷಣವೇ ಅದನ್ನು ನೀರು ಸೋಸ್ಬಿಟ್ಟು ತಣ್ಣೀರು ಹಾಕಿಟ್ಕೊಳ್ಳಿ. ಅವಾಗ ಒಂದಕ್ಕೊಂದು ಅಂಟಿದೆ ಮುದ್ದೆ ಥರ ಆಗೋದಿಲ್ಲ, ಉದುರುದ್ರಾಗಿರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇವಾಗ ನೋಡ್ತಾ ಇರ್ಬೋದು, ಒಂದು ಪಾಯಸ ಥರ ಬಂದಿದೆ. ಅದಕ್ಕೆ ಅಂದರೆ ಈ ಥರ ಗಟ್ಟಿ ಅದಕ್ಕೆ ಬಂದಿದೆ. ಇಷ್ಟು ಗಟ್ಟಿ ಬಂದರೆ ಸಾಕು. ಇದು ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಒಂದು ಕ್ರೀಮಿಯಾಗಿ ಬರಬೇಕು, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾನೆ ಇರಿ. ಇದಕ್ಕೆ ನಿಮ್ಗೆ ಏನಾದರೂ ಏಲಕ್ಕಿ ಫ್ಲೇವರ್ ಬೇಕಂದರೆ ಏಲಕ್ಕಿ ಕೂಡ ಹಾಕೊಬೋದು. ಇವಾಗ ಆಲ್ಮೋಸ್ಟ್ ಫುಲ್ಲು ತಣ್ಣಗಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟು ಗಟ್ಟಿ ಇದ್ದರೆ ಸಾಕು. ಅದು ನೋಡೋದಕ್ಕೆ ಯಾವ ಥರ ಇರಬೇಕಂದ್ರೆ, ಇವಾಗ ಗಟ್ಟಿ ಮೊಸರನ್ನ ನಾವು ಮಿಕ್ಸ್ ಮಾಡಿದ್ರೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ಆ ಥರ ಇದ್ದರೆ ಸಾಕು. ಇವಾಗ ನಾನು ನಿಮಗೆ ಟೀ ಕಪ್ಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಐಸ್ ಮೋಲ್ಡ್ ಇದೆ, ಅದರಲ್ಲೂ ಕೂಡ ಮಾಡ್ಕೊಬೋದು. ಆದರೆ ಈ ಥರ ಟೀ ಕುಡಿಯೋಂಥ ಲೋಟದಲ್ಲೂ ಮಾಡಿದ್ರೂ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರನೇ ಹೊಸ್ದಾಗಿ ಟ್ರೈ ಮಾಡಬೇಕಂದ್ರೂ ಮಾಡ್ಬೋದು. ಇವಾಗ ಈ ಲೋಟಕ್ಕೆ ಹಾಕಿಟ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಕವರ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಯಾವುದಾದ್ರು ಇದ್ದರೆ ಅದನ್ನು ಕವರ್ ಮಾಡಿ ಒಂದು ರಬ್ಬರಿಂದ ಅಥವಾ ದಾರದಿಂದ ಅದನ್ನು ಕಟ್ಕೊಂಡ್ಬಿಡಿ. ಇಲ್ಲಾಂದರೆ ರಬ್ಬರ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರನೇ ಯೂಸ್ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಮಾಡೋಕ್ಕಾಗೋದಿಲ್ಲ ಅಂದ್ರೂ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೋ ಸ್ಟೀಲ್ ಬಾಕ್ಸ್ಗೆ ಹಾಕಿ ಕೂಡ ನೀವು ಐಸ್ ಮಾಡ್ಕೊಬೋದು. ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಇವಾಗ ನಾನು ಇದನ್ನು ಫ್ರೀಝರಲ್ಲಿ ಇಟ್ಕೊತಾ ಇದ್ದೀನಿ. ಫ್ರೀಝಲ್ಲಿ ಇಟ್ಕೊಂಡು ರಾತ್ರಿ ಪೂರ್ತಿ ಬಿಡ್ತೀನಿ. ಮಿನಿಮಮ್ ಆದರೂ 8 ಅವರ್ ಬಿಡಬೇಕು. ಲಾಸ್ಟ್ ಟೈಮ್ ಕುಲ್ಫಿ ಮಾಡಿದಾಗ ನಾನು ಫ್ರೀಝರಲ್ಲಿ ಇಡೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದೆ ಮತ್ತು ಹೇಳೋದು ಮಿಸ್ ಮಾಡ್ಕೊಂಡಿದ್ದೆ. ದಯವಿಟ್ಟು ಸಾರಿ ಫ್ರೆಂಡ್ಸ್, ನಿಮ್ಮ ಹತ್ರ ಎಲ್ಲ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಕರೆಕ್ಟಾಗಿ ರಾತ್ರಿ ಪೂರ್ತಿ ಬಿಟ್ಟಿದ ಮೇಲೆ ಈಗ ಇದನ್ನು ನಾನು ನಾರ್ಮಲ್ ವಾಟ್ರಲ್ಲಿ ಲೋಟನ ಇಟ್ಟು ಒಂದು 10 ಸೆಕೆಂಡ್ ಬಿಡ್ತೀನಿ. ಉಳಿದಿರೋದನ್ನ ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲೂ ಹಾಕಿಟ್ಕೊಂಡಿದ್ದೆ ಸ್ವಲ್ಪ. ಈ ಥರ ಸಹ ನೀವು ಮಾಡ್ಕೊಬೋದು. ಇವಾಗ ನೋಡಿ, ಕೈಯಿಂದ ಈ ಥರ ಫುಲ್ಲು ಈ ಥರ ಉಜ್ಕೊಳ್ಳಿ. ಆವಾಗ ಅದು ಈಸಿಯಾಗಿ ಐಸ್ ಕ್ರೀಮ್ ಬರುತ್ತೆ. ಯಾವುದೇ ರೀತಿ ಶೇಪ್ ಹೋಗಿರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ಥರ ಐಸ್ ಕ್ರೀಮ್ ನೀವು ಮಾಡಿ ಕೊಟ್ಟಾಗ ಮಕ್ಕಳಂತೂ ನೋಡಿದ ತಕ್ಷಣವೇ ತಗೊಂಡು ತಿಂತಾರೆ, ತುಂಬಾ ಇಷ್ಟನೂ ಪಡ್ತಾರೆ. ಆವಾಗ ನೀವು ಹೊರಗಡೆಯಿಂದ ದುಡ್ಡು ಕೊಟ್ಟು ಜಾಸ್ತಿ ರೇಟ್ ಆಗುತ್ತಲ್ಲ ಐಸ್ ಕ್ರೀಮು, ಮನೆಯಲ್ಲೇ ಮಾಡ್ಕೊಬೋದು ಅಂತ ಮೈಂಡ್ ಕೂಡ ನಿಮಗೆ ಬರುತ್ತೆ. ಟೇಸ್ಟ್ ಕೂಡ ನಿಮ್ಗೆ ಅಂಗಡಿಯಲ್ಲಿ ಸಿಗೋ ಥರನೇ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಕಟ್ ಆಗ್ತಾಯಿದೆ ಅಂತ ಐಸ್ ಕ್ರೀಮು. ಸೂಪರಾಗಿರುತ್ತೆ ಐಸ್ ಕ್ರೀಮು. ನೀವು ಯಾವತ್ತೂ ಟ್ರೈ
ಮಾಡಿಲ್ಲ ಅಂದರೆ ಒಂದ್ಸರಿ ಅದು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ಸೊ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತು ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಈ ವಿಡಿಯೋನ ರೆಸಿಪಿನ ಶೇರ್ ಮಾಡ್ಬೋದು. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.